ಮೋದಿ ಸೀಟ್ಗೆ ಈಗ ಜಿರಳೆ ಪಾರ್ಟಿ. ಇನ್ಮೇಲೆ ಕಮಲನೂ ಅಲ್ಲ, ಹಸ್ತನೂ ಅಲ್ಲ, ಕಾಕ್ರೋಚ್ ಬರ್ತಿದೆ. ಸಿಸ್ಟಮ್ ಚರಂಡಿ ಆದರೆ ಅದನ್ನು ಆಳೋಕೆ ಕಾಕ್ರೋಚ್ ಪಾರ್ಟಿ ರೆಡಿಯಾಗಿದೆ. ಕೇವಲ 4 ದಿನದಲ್ಲಿ ಮಿಲಿಯನ್ ಗಟ್ಟಲೆ ಫಾಲೋವರ್ಸ್. ಸರ್ಕಾರವೇ ಪೇಜ್ ಡಿಲೀಟ್ ಮಾಡಿಸುವಷ್ಟು ಮಟ್ಟಿಗೆ ಭಯ ಹುಟ್ಟಿಸಿದೆ ಈ ಪಾರ್ಟಿ. ಇದು ಬರೀ ಮೆಮ್ಸ್ ಪೇಜಾ ಅಥವಾ ಹೊಸ ರೆವಲ್ಯೂಷನ್ನ? ಇವತ್ತು ಇಡೀ ಇಂಡಿಯಾದಲ್ಲಿ ಎಲ್ಲರೂ ಮಾತಾಡ್ತಿರೋ ಕಾಕ್ರೋಚ್ ಜನತಾ ಪಾರ್ಟಿ ಅಸಲಿ ಕತೆ ಏನು? ಇದ್ರ ಬಗ್ಗೆ ಈ ವಿಡಿಯೋದಲ್ಲಿ ಪೂರ್ತಿ ಹೇಳ್ತಾ ಹೋಗ್ತೀನಿ. ವಿಡಿಯೋನ ಕೊನೆವರೆಗೂ ಪೂರ್ತಿ ನೋಡಿ. ನಮಸ್ಕಾರ ವೀಕ್ಷಕರೇ, ಎಲ್ರಿಗೂ ಸುದ್ದಿ.comನ ಮತ್ತೊಂದು ವಿಡಿಯೋಗೆ ಸ್ವಾಗತ. ವಿಡಿಯೋ ಶುರು ಮಾಡೋದಕ್ಕೂ ಮುಂಚೆ ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ನ ಪ್ರೆಸ್ ಮಾಡಿ. ವೀಕ್ಷಕರೇ, ಇಂಡಿಯಾದಲ್ಲಿ ಸದ್ಯದಲ್ಲೇ ಹೊಸ ಪೊಲಿಟಿಕಲ್ ಪಾರ್ಟಿ ಬಂದರೂ ಆಶ್ಚರ್ಯ ಇಲ್ಲ. ಈ ಕಾಕ್ರೋಚ್ ಪಾರ್ಟಿಯವರು ತಮ್ಮನ್ನು ತಾವು ಯುವ ಜನತೆಯ ಧ್ವನಿ ಅಂತ ಕರ್ಕೊಳ್ತಿದ್ದಾರೆ. ಈ ವಿಡಿಯೋ ಮಾಡುವಾಗ ನಾನು ಇನ್ಸ್ಟಾಗ್ರಾಮ್ ಚೆಕ್ ಮಾಡಿದಾಗ ಈ ಪಾರ್ಟಿಗೆ 22 ಮಿಲಿಯನ್ ಫಾಲೋವರ್ಸ್ ಇದ್ದರು. ಈ ವಿಡಿಯೋ ಲೈವ್ ಆಗೋಷ್ಟರಲ್ಲಿ ಇನ್ನೂ ಜಾಸ್ತಿ ಆಗಿರ್ಬೋದು. ಈಗ ಕೇಳಿ ಬರ್ತಿರೋ ಸುದ್ದಿ ಪ್ರಕಾರ ಗೌರ್ಮೆಂಟ್ ಇವರ ಟ್ವಿಟರ್ ಪೇಜ್ನ ಡಿಲೀಟ್ ಮಾಡಿಸಿದೆ. ಆಲ್ರೆಡಿ ಇದೊಂದು ದೊಡ್ಡ ಮೂವ್ಮೆಂಟೇ ಆಗ್ತಾ ಇದೆ. ಕೇವಲ 4 5 ದಿನದಲ್ಲಿ ಫಾಲೋವರ್ಸ್ ಪಾಯಿಂಟ್ ಆಫ್ ವ್ಯೂಲಿ ಇಡೀ ಪ್ರಪಂಚದಲ್ಲೇ ಬಿಗ್ಗೆಸ್ಟ್ ಪೊಲಿಟಿಕಲ್ ಪಾರ್ಟಿಯಾಗಿ ಇದು ಹೊರಹೊಮ್ಮಿದೆ. ಇಂಥ ಟೈಮ್ನಲ್ಲಿ ಗೌರ್ಮೆಂಟ್ ಈ ಪೇಜ್ಗಳನ್ನು ಬ್ಯಾನ್ ಮಾಡಿದರೆ ಇದು ಇನ್ನೂ ಜಾಸ್ತಿ ಸ್ಪ್ರೆಡ್ ಆಗುತ್ತೆ. ಇದರ ಪರಿಣಾಮ ಏನಾಗ್ಬೋದು? ನಿಮ್ಮಲ್ಲಿ ಕೆಲವರಿಗೆ ನಾನು ಏನು ಮಾತಾಡ್ತಿದ್ದೀನಿ ಅಂತ ಇನ್ನೂ ಕನ್ಫ್ಯೂಸ್ ಆಗ್ತಾ ಇರ್ಬೋದಲ್ವಾ? ಜಸ್ಟ್ 10 ನಿಮಿಷ ಕೊಡಿ, ಈ ಮ್ಯಾಟ್ರ್ ಬಗ್ಗೆ ನಿಮಗೆ ಪೂರ್ತಿ ತಿಳಿಸಿ ಹೇಳ್ತೀನಿ. ಈ ಕಾಕ್ರೋಚ್ ಅನ್ನೋ ವರ್ಡ್ ಎಲ್ಲಿಂದ ಬಂತು? ಕಳೆದ 15 ಮೇ 2026ರಂದು CJI ಸೂರ್ಯಕಾಂತ್ ಅವರ ಬೆಂಚ್ ಇಂಡಿಯಾ ನ್ಯೂಸ್ನ ಕಾಕ್ರೋಚ್ಗಳು ಅಂದರೆ ಜಿರಳೆಗಳು ಅಂತ ಕಮೆಂಟ್ ಪಾಸ್ ಮಾಡಿತು. ಅವ್ರು ಹೇಳಿದ್ದಿಷ್ಟೇ, ಇವತ್ತಿನ ಯೂತ್ಸ್ ಕೆಲಸ ಇಲ್ಲದೆ ಕಾಕ್ರೋಚ್ ಥರ ಆಗಿಬಿಟ್ಟಿದ್ದಾರೆ, ತಾವೇ ದೊಡ್ಡ ಮೀಡಿಯಾ, ತಾವೇ RTI ಆ್ಯಕ್ಟಿವಿಸ್ಟ್ ಅಂತ ಅಂದ್ಕೊಂಡು ಎಲ್ಲರ ಮೇಲೂ ಅಟ್ಯಾಕ್ ಮಾಡ್ತಾ ಇದ್ದಾರೆ ಅಂತ. ಈ ಮಾತಿಂದ ನಮ್ಮ ಯುವ ಜನತೆಗೆ ತುಂಬಾ ಬೇಜಾರಾಗಿರೋದಂತೂ ಖಂಡಿತ. ಯಾಕಂದರೆ ಅವರೆಲ್ಲ ಆಲ್ರೆಡಿ ಕೆಲಸ ಇಲ್ಲದೆ ಖಾಲಿ ಕೂತಿದ್ದಾರೆ. ಎಕ್ಸಾಮ್ ಸರಿಯಾಗಿ ನಡೀತಾ ಇಲ್ಲ, ಗೌರ್ಮೆಂಟ್ ಕೆಲಸ ಸಿಗ್ತಾ ಇಲ್ಲ, ಅಕಸ್ಮಾತ್ ಸಿಕ್ಕಿದ್ರೂ ಕೂಡ ಲಂಚ ಕೊಡಬೇಕು. ಇನ್ನು ಹೇಳ್ತಾ ಹೋದರೆ ರೈನಿಗೆ ತುಂಬಾ ಇದೆ ಸಮಸ್ಯೆಗಳು. RTI ಅಂದರೆ ಏನು? RTI ಆ್ಯಕ್ಟಿವಿಸ್ಟ್ಗಳನ್ನ ಕಾಕ್ರೋಚ್ಗಳು ಅಂತ ಅವ್ರು ಹೆಂಗೆ ಕರೆದ್ರು ಅಂತ ಕೋಪ ಮಾಡ್ಕೊಳ್ತಾರೆ ಎಷ್ಟೋ ಜನಕ್ಕೆ. RTI ಅಂದರೆ ಏನು ಅಂತಲೇ ಗೊತ್ತಿರಲ್ಲ. ವೀಕ್ಷಕರೇ, RTI ಅಂದರೆ ರೈಟ್ ಟು ಇನ್ಫಾರ್ಮೇಷನ್ ಅಂತ ಅರ್ಥ. ಇದರಿಂದ ನಾವು ಜಸ್ಟ್ 10 ರೂಪಾಯಿ ಕೊಟ್ಟು ಗೌರ್ಮೆಂಟಿಂದ ಯಾವುದೇ ಇನ್ಫಾರ್ಮೇಷನ್ ಕೇಳ್ಬೋದು. ಫಾರ್ ಎಕ್ಸಾಂಪಲ್, 10 ರೂಪಾಯಿ ಕೊಟ್ಟು ಗೌರ್ಮೆಂಟಿಂದ ನಾವು ಯಾರಿಗೆ ಟೆಂಡರ್ ಕೊಟ್ಟರು, ಎಷ್ಟು ದುಡ್ಡಿಗೆ ಕೊಟ್ಟರು ಅಂತ 10 ರೂಪಾಯಲ್ಲೇ ಕೇಳ್ಬೋದು, ಗೊತ್ತಾ? ಆದರೆ ಈ ಇನ್ಫಾರ್ಮೇಷನ್ ಹುಡ್ಕೋಕೆ ಗೌರ್ಮೆಂಟ್ ಆಫೀಸರ್ಸ್ಗೆ ತುಂಬ ಟೈಮ್ ಬೇಕಾಗುತ್ತೆ. ಯಾರೋ ಒಬ್ಬರು ಬಂದು 2008ರಿಂದ ಇವತ್ತಿನವರೆಗೂ ಡೆಲ್ಲಿಲಿ ಎಷ್ಟು ಕರೆಂಟ್ ಕಂಬ ಹಾಕಿದ್ದೀರಾ ಅಂತ ಲಿಸ್ಟ್ ಕೇಳಿದ್ರೆ ಆ ಲಿಸ್ಟ್ ಮಾಡೋಕ್ಕೆ 10 ರೂಪಾಯಿಗಿಂತ ಜಾಸ್ತಿ ಖರ್ಚಾಗುತ್ತೆ ಅಲ್ವಾ? ಇದರಿಂದ ಗೌರ್ಮೆಂಟ್ ರಿಸೋರ್ಸಸ್ ವೇಸ್ಟ್ ಆಗುತ್ತೆ. ಇದೇ ಕಾರಣಕ್ಕೆ ಜಡ್ಜ್ ಅವರು ಇವರನ್ನು ಜಿರಳೆ ಅಂತ ಕರೆದಿರ್ಬೋದು. ಯಾಕಂದರೆ ಕೆಲವರು ದಿನವಿಡೀ ಬರೀ RTI ಫೈಲ್ ಮಾಡೋದನ್ನೇ ಕೆಲಸ ಮಾಡ್ಕೊಂಬಿಟ್ಟಿರ್ತಾರೆ. ಯುವ ಜನತೆ ಯಾಕೆ ಇಷ್ಟೊಂದು ಗರಂ ಆಗಿದ್ದಾರೆ? ಸಿಸ್ಟಮ್ ಏನಾದರೂ ಚರಂಡಿ ಆದರೆ ಅದರಲ್ಲಿ ಇರೋ ಕಾಕ್ರೋಚ್ಗಳು ನಾವೇ ಅಂತ ಯೂಸ್ ಹೇಳ್ತಾ ಇದ್ದಾರೆ. ಇದರಲ್ಲಿ ತಪ್ಪೇನಿದೆ ಗುರು? ಜಾಬ್ ಸಿಗೋದು ಆ ಕಡೆ ಇರಲಿ, ಒಂದು ಎಕ್ಸಾಮ್ ಸರಿಯಾಗಿ ನಡ್ಸೋಕ್ಕಾಗ್ತಾಯಿಲ್ಲ ಇವ್ರ ಯೋಗ್ಯತೆಗೆ ಗೌರ್ಮೆಂಟ್ ಅವ್ರಿಗೆ. ಆದರೆ ಟ್ಯಾಕ್ಸ್ ಮಾತ್ರ ಕರೆಕ್ಟ್ ಟೈಮಿಗೆ ಬೇಕು. ಇನ್ಕಮ್ ಟ್ಯಾಕ್ಸ್ ಲೇಟ್ ಆದರೂ ಫೈನ್ ಹಾಕ್ತಾರೆ, GST ಲೇಟ್ ಆದರೂ ಫೈನ್ ಹಾಕ್ತಾರೆ. ನಮಗೆ ಒಳ್ಳೆ ರಸ್ತೆ ಕೊಡಿ, ಕ್ಲೀನ್ ಗಾಡಿ ಕೊಡಿ, ನೀರು ಕೊಡಿ ಅಂದರೆ ಮಾತ್ರ ಕೊಡಲ್ಲ. ಅಂದಮೇಲೆ ನಾವು ಟ್ಯಾಕ್ಸ್ ಯಾಕೆ ಕಟ್ಟಬೇಕು? GST ಯಾಕೆ ಕಟ್ಟಬೇಕು? ಇನ್ಕಮ್ ಟ್ಯಾಕ್ಸ್ ಕಟ್ಟಿದ ಮೇಲೂ ಕೂಡ, GST ಕಟ್ಟಿದ ಮೇಲೂ ಕೂಡ ನಮಗೆ ನಾವು ಇಷ್ಟ ಬಂದಂಗೆ ಬದುಕೋಕ್ಕಾಗ್ತಾಯಿಲ್ಲ ಅಂದರೆ ಏನಕ್ಕೆ ಕಟ್ಟಬೇಕು? ಈ ಥರ ಹೇಳ್ತಾ ಹೋದರೆ ಯೂತ್ಸು ಸಮಸ್ಯೆ ತುಂಬಾ ಇದೆ. ಇದೇ ವಿಚಾರದಿಂದ ಮೇ 16ನೇ ತಾರೀಕು ಶುರುವಾದ ಈ ಒಂದು ವಿಷಯ ಟ್ವಿಟರ್ನಿಂದ ಹಿಡಿದು ಇನ್ಸ್ಟಾಗ್ರಾಮ್ನಿಂದ ಹಿಡಿದು ವೆಬ್ಸೈಟ್ ತನಕ ಒಂದು ದೊಡ್ಡ ಮಟ್ಟಕ್ಕೆ ಬಂದು ನಿಂತಿದೆ ಇವತ್ತು. ಅದೇ ಕಾಕ್ರೋಚ್ ಜನತಾ ಪಾರ್ಟಿ. ಈ ಕ್ರಾಂತಿಯ ಅಸಲಿ ಕತೆ ಏನು? ವೀಕ್ಷಕರೇ, 4 ದಿನದಲ್ಲಿ ಇಷ್ಟೊಂದು ದೊಡ್ಡ ಕ್ರಾಂತಿ ಆಗಿದೆ ಅಂತೀವಿ, ಆದರೆ ನಿಜ ಹೇಳಬೇಕಂದ್ರೆ ಇದೆಲ್ಲ ಬರೀ ಟೊಳ್ಳು. ಯಾಕಂದರೆ ಒಂದು ಜಸ್ಟ್ ಮೆಮ್ ಪೇಜ್ ಅಷ್ಟೇ ಇದು, ರಿಯಲ್ ಪೊಲಿಟಿಕಲ್ ಪಾರ್ಟಿ ಅಲ್ಲ. ಜನರು ಇದ್ರ ಮೇಲೆ ತುಂಬಾ ದೊಡ್ಡ ನಿರೀಕ್ಷೆ ಇಟ್ಕೊಂಡ್ಬಿಟ್ಟಿದ್ದಾರೆ. ಇದು ಬಂದು ದೇಶ ಬದಲಾಯಿಸುತ್ತೆ,
ನಮ್ಮ ಮುಂದಿನ ಪ್ರಧಾನಮಂತ್ರಿ ಜಿಲ್ಲೆ ಪಾರ್ಟಿಯಿಂದ ಆಗ್ತಾರೆ ಅಂತೆಲ್ಲ ತುಂಬಾ ಇಮ್ಯಾಜಿನ್ ಮಾಡ್ಕೊಳ್ತಾ ಇದ್ದಾರೆ. ಆದರೆ ಗ್ರೌಂಡ್ ರಿಯಾಲಿಟಿ ಬೇರೆಯೇ ಇರುತ್ತೆ. ಚುನಾವಣೆಗಳು ಹೀಗೆ ನಡೆಯಲ್ಲ. ನಮ್ಮಲ್ಲಿ ಚುನಾವಣೆ ಗೆಲ್ಲಬೇಕು ಅಂದರೆ ಸಿಂಪಲ್, ಉಚಿತ ಕೊಡುಗೆ. ಎಲೆಕ್ಷನ್ ಹಿಂದಿನ ದಿನ ಯಾರು ತುಂಡು, ಬಾಡು, ದುಡ್ಡು, ಎಣ್ಣೆ, ಸೀರೆ ಕೊಡ್ತಾರೋ ಅವರೇ ಗೆಲ್ಲೋದು. ಇವರು ಎಲೆಕ್ಷನ್ಗೆ ನಿಂತರೂ ಕೂಡ ಇವ್ರಿಗೆ ವೋಟ್ ಬ್ಯಾಂಕ್ ಎಲ್ಲಿದೆ? ಇದು ತುಂಬ ಮುಖ್ಯವಾಗಿ ಯೋಚನೆ ಮಾಡಬೇಕಾಗಿರೋ ಮ್ಯಾಟ್ರು. ನಾನು ಮುಂಚೆನೇ ಹೇಳ್ದಂಗೆ ಜನಗಳು ಯಾರು ಎಲೆಕ್ಷನ್ಗಿಂತ ಮುಂಚೆ ತುಂಡು, ಬಾಡು, ದುಡ್ಡು, ಎಣ್ಣೆ, ಸೀರೆ ಕೊಡ್ತಾರೋ ಅವರಿಗೆ ಓಟ್ ಹಾಕೋದು, ಅವರಿಗೆ ಗೆಲ್ಸೋದು. ನಮ್ಮ ಜನ ಬದಲಾಗಲ್ಲ. ಇನ್ನೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನಪ್ಪ ಅಂದರೆ, ಜನರು ಈ ಪೇಜ್ನ ರನ್ ಮಾಡ್ತಿರೋಂಥ ಅಡ್ಮಿನ್ನ ಏನೋ ಒಬ್ಬ ದೊಡ್ಡ ರಕ್ಷಕ ಅಂತ ಅಂದ್ಕೊಳ್ತಾ ಇದ್ದಾರೆ. ಆದರೆ ಇತ್ತೀಚೆಗೆ ಒಂದು ವಿಷಯ ಗೊತ್ತಾಗಿದೆ. ಇದರ ಫೌಂಡರ್ ಅಭಿಜಿತ್ ಅನ್ನೋ ವ್ಯಕ್ತಿ ಆಮ್ ಆದ್ಮಿ ಪಾರ್ಟಿ ಜೊತೆ ಕನೆಕ್ಟ್ ಆಗಿದ್ದಾನೆ. ಅವನು 2020ರಿಂದ 2023ರವರೆಗೆ ಆಮ್ ಆದ್ಮಿ ಪಕ್ಷದ ಜೊತೆ ಸೋಷಿಯಲ್ ಮೀಡಿಯಾ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇದ್ದ. ಅವನ ತಂದೆಯೂ ಕೂಡ ಇದೇ ಪಕ್ಷದಿಂದ ಎಲೆಕ್ಷನ್ಗೆ ನಿಂತಿದ್ರು ಅನ್ನೋ ಮಾತು ಕೂಡ ಇದೆ. ಆದರೆ ಆ ಮನುಷ್ಯನ ಸೋಷಿಯಲ್ ಮೀಡಿಯಾ ಗೇಮ್ ಇದೆಯಲ್ಲ, ಅದಕ್ಕೆ ಮಾತ್ರ ಆ್ಯಕ್ಟ್ಸ್ ಆಫ್ ಹೇಳಬೇಕು. ಆಮ್ ಆದ್ಮಿ ಪಾರ್ಟಿ ಮೊದಲಿಂದನೂ ಕೂಡ ಇಂಥ ಮೂವ್ಮೆಂಟ್ ಮಾಡೋದ್ರಲ್ಲಿ ಕಿಂಗು. ಆದರೆ ಭ್ರಷ್ಟಾಚಾರ ವಿರುದ್ಧ ಹೋರಾಡೋಕ್ಕೆ ಬಂದ ಅದೇ ಪಾರ್ಟಿ ಇವತ್ತು ಭ್ರಷ್ಟಾಚಾರದ ಕೇಸ್ಗಳಲ್ಲಿ ಸಿಕ್ಕಾಕೊಂಡಿರೋದು ತುಂಬಾ ಬೇಸರವಾಗುವಂಥ ವಿಷಯ. ಕಾಕ್ರೋಚ್ ಪಾರ್ಟಿಗೆ ಸೇರಲು ಎಲಿಜಿಬಿಲಿಟಿ ಕ್ರೈಟೀರಿಯಾ ಏನು? ವೀಕ್ಷಕರೇ, ನೀವು ಈ ಪಾರ್ಟಿಯ ಕಾರ್ಯಕರ್ತರಾಗಬೇಕು ಅಂದರೆ ಈ ಕೆಳಗಿನ ವಿಚಾರಗಳನ್ನ ನೀವು ಫಾಲೋ ಮಾಡಲೇಬೇಕು. ಮೊದಲನೆಯದು, ನೀವು ನಿರುದ್ಯೋಗಿ ಆಗಿರಬೇಕು. ಅದು ಬಲವಂತವಾಗಿಯೋ ಅಥವಾ ನಿಮ್ಮಿಷ್ಟದಂತೆಯೋ, ಒಟ್ಟಿನಲ್ಲಿ ಕೆಲಸ ಇರಬಾರ್ದು. ಎರಡನೇದು, ಫಿಸಿಕಲಿ ಸಖತ್ತು ಸೋಮಾರಿ ಆಗಿರಬೇಕು. ಬರೀ ಬ್ರೈನ್ ಮಾತ್ರ ಕೆಲಸ ಮಾಡಬೇಕು. ಅಲ್ಲ ಗುರು, ದೇಶ ನಡೆಸೋಕ್ಕೆ ಸೋಮಾರಿಗಳು ಯಾಕೆ ಬೇಕು? ಹೋಗಲಿ ಬಿಡಿ. ಮೂರನೇ ಪಾಯಿಂಟ್, ದಿನದಲ್ಲಿ ಕಮ್ಮಿ ಅಂದರೂ 11 ಗಂಟೆ ಸೋಷಿಯಲ್ ಮೀಡಿಯಾದಲ್ಲಿ ಇರಬೇಕು. 11 ಗಂಟೆ ಫೋನ್ ಯೂಸ್. ಇವ್ರಿಗೆ ಬೇಕಾಗಿರೋದು ಪಾರ್ಟಿ ಅಲ್ಲ, ಫಸ್ಟ್ ಟ್ರೀಟ್ಮೆಂಟ್ ಕೊಡಿಸ್ಬೇಕು ಇವರಿಗೆ. ಪ್ರಣಾಳಿಕೆಯ ಪ್ರಮುಖ ಪಾಯಿಂಟ್ಸ್. ಫಸ್ಟ್ ಪಾಯಿಂಟ್, ಯಾವುದೇ ನಿವೃತ್ತ CJಗೂ ರಾಜ್ಯಸಭೆಯ ಸೀಟು ಕೊಡಬಾರದು. ಇದು ಇಂಟ್ರೆಸ್ಟಿಂಗ್ ಆಗಿದೆ. ಯಾಕಂದರೆ ಜಡ್ಜ್ ಕೆಲಸ ಮುಗಿದ ಮೇಲೆ ಮರುದಿನವೇ ರಾಜಕೀಯ ಪಾರ್ಟಿ ಸೇರೋದು ಒಂಥರ ಸರಿ ಅನಿಸಲ್ಲ. ಸೆಕೆಂಡ್ ಪಾಯಿಂಟ್, ಯಾರಾದರೂ ಎಲೆಕ್ಷನ್ ಕಮಿಷನರ್ ವೋಟರ್ ಲಿಸ್ಟಿಂದ ಜನರ ಹೆಸರನ್ನ ಡಿಲೀಟ್ ಮಾಡಿದ್ರೆ ಅವ್ರನ್ನ UAPA ಟೆರರಿಸಮ್ ಕಾಯ್ದೆಯಡಿ ಜೈಲಿಗೆ ಹಾಕಬೇಕು. ಇದು ತೀರಾ ಎಕ್ಸ್ಟ್ರೀಮ್ ಅನಿಸುತ್ತೆ ಅಲ್ವಾ? ಆದರೆ ಇವತ್ತಿನ ಯೂತ್ಸ್ಗೆ ಇಂಥ ಅತಿರೇಕದ ಮಾತುಗಳೇ ಸಖತ್ ಇಷ್ಟ ಆಗುತ್ತೆ. ಆ್ಯಕ್ಚುಲಿ ಸಿನಿಮಾಗಳಲ್ಲೂ ಕೂಡ ಇಂಥ ಎಮೋಷನ್ ಇಟ್ಕೊಂಡೆ ಐಪ್ ಕ್ರಿಯೇಟ್ ಮಾಡೋದು. ಥರ್ಡ್ ಪಾಯಿಂಟ್, ಮಹಿಳಾ ಮೀಸಲಾತಿ 50%. ಪಾರ್ಲಿಮೆಂಟ್ನಲ್ಲಿ 50% ಸೀಟು ಮಹಿಳೆಯರಿಗೆ ಮೀಸಲಿಡೋದು. ಮಹಿಳಾ ಸಬಲೀಕರಣ ಓಕೆ, ಪರವಾಗಿಲ್ಲ. ಫೋರ್ತ್ ಪಾಯಿಂಟ್, ಅದಾನಿ ಅಂಬಾನಿ ಒಡೆತನದ ಎಲ್ಲ ನ್ಯೂಸ್ ಚಾನಲ್ಗಳ ಲೈಸೆನ್ಸ್ ಕ್ಯಾನ್ಸಲ್ ಮಾಡೋದು. ಆ್ಯಂಕರ್ಗಳ ಬ್ಯಾಂಕ್ ಅಕೌಂಟ್ ಚೆಕ್ ಮಾಡಿಸೋದು. ಅಲ್ಲ ಗುರು, ನನಗೊಂದು ಮಾತು ಹೇಳಿ, ರಿಪಬ್ಲಿಕ್, ಆಜ್ ತಕ್ ಅಂತ ಇರೋವಂಥ ಮೇನ್ ಸ್ಟ್ರೀಮ್ ಮೀಡಿಯಾಗಳನ್ನೇ ಬ್ಯಾನ್ ಮಾಡಿದ್ರೆ ದೇಶದಲ್ಲಿ ಏನು ನಡೀತಿದೆ ಅಂತ ನಮಗೆ ಗೊತ್ತಾಗೋದು ಹೇಗೆ? ಹೌದು, ಈಗಲೂ ನಮಗೆ ಪೂರ್ತಿ ನಿಜ ಗೊತ್ತಾಗ್ತಾ ಇಲ್ಲ, ಅದು ಬೇರೆ ಮ್ಯಾಟ್ರು. ಮೇನ್ ಸ್ಟ್ರೀಮ್ ಮೀಡಿಯಾದ ಮೋಸ್ಟ್ಲಿ ಎಲ್ಲ ಚಾನಲ್ಗಳನ್ನೇ ನೀವು ಬ್ಯಾನ್ ಮಾಡಿಬಿಟ್ರೆ ವಾಟ್ ನೆಕ್ಸ್ಟ್? ಇವ್ರ ಹತ್ರ ಅದಕ್ಕೆ ಏನಾದರೂ ಆಲ್ಟರ್ನೇಟಿವ್ ಪ್ಲ್ಯಾನ್ ಇದೆಯಾ? ಅದು ಇಂಪಾರ್ಟೆಂಟು ಫಸ್ಟು. ಫಿಫ್ತ್ ಪಾಯಿಂಟ್, ಯಾರಾದರೂ MLA ಅಥವಾ MP ತನ್ನ ಪಾರ್ಟಿ ಬಿಟ್ಟು ಬೇರೆ ಪಾರ್ಟಿಗೆ ಹೋದರೆ ಅವರಿಗೆ 20 ವರ್ಷ ಎಲೆಕ್ಷನ್ಗೆ ನಿಲ್ಲೋಕೆ ಬಿಡಬಾರ್ದು ಅಂತ. ಇದೊಳ್ಳೆ ಕಥೆ ಆಯ್ತಲ್ಲ ಗುರು, ಯಾಕೆ ಬಿಡಬಾರ್ದು ಅಂತ? ಅದು ಅವರ ಸಾಂವಿಧಾನಿಕ ಹಕ್ಕು. ಇವರು ಬಂದು ಸಂವಿಧಾನ ಚೇಂಜ್ ಮಾಡಿಬಿಡ್ತಾರಾ ಅಂತ. ಆ್ಯಕ್ಚುಲಿ ನನ್ನ ಪ್ರಕಾರ ಈ ಪಾಯಿಂಟ್ ಇವರು ಯಾಕೆ ಬರೆದಿದ್ದಾರೆ ಅಂದರೆ, ಇತ್ತೀಚೆಗೆ ಯೂತ್ಸ್ಗೆ ರಾಘವ್ ಚಡ್ಡಾ ಮೇಲೆ ಸಖತ್ ಬೇಜಾರಾಗಿದೆ, ಅದು ನಿಮಗೂ ಗೊತ್ತು. ಯೂತ್ಸ್ ಕೋಪ ಎಲ್ಲಿದೆಯೋ ನೋಡಿ ಅದನ್ನೇ ಪಾಯಿಂಟ್ ಮಾಡಿಕೊಂಡು ಇವರು ಪ್ರಣಾಳಿಕೆ ರೆಡಿ ಮಾಡ್ಕೊಂಡಿದ್ದಾರೆ. ಜನರಿಗೆ ಯಾವುದ್ರ ಮೇಲೆ ಕೋಪ ಇದೆಯೋ ಅದನ್ನೇ ಬಂಡವಾಳ ಮಾಡಿಕೊಂಡಿದ್ದಾರೆ. ಫಸ್ಟ್ಗೆ ಆಮ್ ಆದ್ಮಿ ಪಾರ್ಟಿಯವ್ರು ಬಂದರು, ನಮ್ಮನ್ನು ಮಂಗೂರು ಮಾಡಿದ್ರು, ಹೋದರು. ರಾಘವ್ ಚಡ್ಡಾ ಬಂದರು, ಮಂಗೂರು ಮಾಡಿದ್ರು, ಹೋದರು. ಇವಾಗ ಈ ಕಾಕ್ರೋಚ್ ಪೇಜ್ ಅವರು ಈ ಥರ ಪದೇ ಪದೇ ದೊಡ್ಡ ದೊಡ್ಡ ಆಸೆ ತೋರಿಸೋದು, ಕೊನೆಗೆ ಕ್ರಾಂತಿನೂ ಇಲ್ಲ, ಮಣ್ಣು ಇಲ್ಲ, ಏನೂ ಇಲ್ಲ. ಇದೇ ಥರ ಆಗ್ತಾ ಹೋದರೆ ನಮ್ಮ ದೇಶದ ಯೂತ್ಸ್ಗೆ ಒಂದಿನ ನಮ್ಮ ದೇಶದ ಮೇಲೆ ಇರೋ ಭರವಸೆನೇ ಹೋಗ್ಬಿಡುತ್ತೆ. ಎಲ್ಲರೂ ಮೆಂಟಲ್ ಫಿಕ್ಸ್ ಆಗಿ ಹೋಗ್ಬಿಡ್ತಾರೆ, ನಮ್ಮ ದೇಶನೇ ಇಷ್ಟು, ನಮ್ಮ ಜನನೇ ಇಷ್ಟು ಅಂತ ಫಿಕ್ಸ್ ಆಗಿ ಹೋಗ್ಬಿಡ್ತಾರೆ.
ವೀಕ್ಷಕರೇ, ಒಪ್ಕೊಳ್ಳಿ ಅಥವಾ ಬಿಡಿ, ಇವತ್ತು ಮೇನ್ ಪ್ರಾಬ್ಲಮ್ ಇರೋದೇ ನಮ್ಮ ದೇಶದ ಅಪೋಸಿಷನಲ್ಲಿ. ಅಪೋಸಿಷನ್ ಸರಿಯೇ ಇಲ್ಲ ನಮ್ಮ ದೇಶದಲ್ಲಿ. ಸರಿ ಇಲ್ಲ ಅನ್ನೋದಕ್ಕಿಂತ ಅಲ್ಲಿ ಯಾರು ಕಾಣ್ತಾನೆ ಇಲ್ಲ. ಆ್ಯಕ್ಚುಲಿ ರೂಲಿಂಗ್ ಗೌರ್ಮೆಂಟು ತನಗೆ ಇಷ್ಟ ಬಂದಂಗೆ ದೇಶ ನಡೆಸ್ತಾ ಇದೆ. ಪಂಜಾಬ್ನಲ್ಲಿ ಆಪ್ ಎಂ ಪಿಗಳು ಅವರವರೇ ಓಡೋಗ್ತಾ ಇದ್ದಾರೆ. ದಿಲ್ಲಿಲಿ ಸರ್ಕಾರ ನೆಲ ಕಚ್ಚೋ ಪರಿಸ್ಥಿತಿಗೆ ಬಂದು ನಿಂತಿದೆ. ಕಾಂಗ್ರೆಸ್ನವರು ರಾಹುಲ್ ಗಾಂಧಿ ಅಂತ ಪ್ರಮೋಟ್ ಮಾಡಿ ಸುಸ್ತಾಗಿ ಹೋಗಿದ್ದಾರೆ. ಯಾರಾದರೂ ಒಬ್ಬ ಕ್ರೆಡಿಬಲ್ ಲೀಡರ್ನ ಕಣ್ಮುಂದೆ ತನ್ನಿ ಅಂತಂದರೆ ಯಾರ ಕೈಲೂ ಆಗ್ತಾ ಇಲ್ಲ. ಇದೇ ಗ್ಯಾಪಲ್ಲಿ ಜನ ಈ ಮೆಮ್ ಪೇಜ್ಗಳನ್ನು ನೋಡಿಕೊಂಡು ನಮ್ಮ ಹೀರೋ ಅಂದ್ಕೊಳ್ತಾ ಇದ್ದಾರೆ. ವೀಕ್ಷಕರೇ, ಇವರಿಂದ ನೀವು ಎಷ್ಟು ಎಕ್ಸ್ಪೆಕ್ಟ್ ಮಾಡ್ತೀರೋ, ನಾಳೆ ದಿನ ಇವರು ಏನೂ ಮಾಡದೇ ಇದ್ದಾಗ ಅಷ್ಟೇ ಬೇಜಾರಾಗುತ್ತೆ. ನಾನು ಮಾಡ್ತಿರೋ ವಿಡಿಯೋ ಸುಳ್ಳಾಗಲಿ ಅಂತ ನಾನು ಕೂಡ ಮನಸಾರೆ ಆಶಿಸ್ತೀನಿ. ಇವರಿಂದ ನಿಜವಾಗ್ಲೂ ಏನಾದರೂ ಕ್ರಾಂತಿ ಆಗಲಿ ಅಂದರೆ ನಾನು ಕೂಡ ಬಯಸೋದು. ಇನ್ನೂ 3-4 ವರ್ಷ ಆದಮೇಲೆ ಜನ ನನಗೆ ಬಂದು, ಲೇ ನೀನು ಅಂದ್ಕೊಂಡು ಸುಳ್ಳಾಯಿತು ನೋಡು ಅಂತ ಉಗಿದ್ರೂ ಪರವಾಗಿಲ್ಲ, ನಾನು ಈ ವಿಡಿಯೋ ಡಿಲೀಟ್ ಮಾಡೋಕ್ಕೆ ಕೂಡ ರೆಡಿ ಇದ್ದೀನಿ. ದೇಶದಲ್ಲಿ ಒಂದು ರಿಯಲ್ ಚೇಂಜ್ ಬಂದರೆ ನನಗಿಂತ ಖುಷಿ ಪಡೋರು ಇನ್ನೊಬ್ರು ಇರೋಕ್ಕೆ ಸಾಧ್ಯ ಇಲ್ಲ. ಆದರೆ ಪ್ರಾಕ್ಟಿಕಲಾಗಿ ಯೋಚನೆ ಮಾಡಿ, ಇದೆಲ್ಲ ನಮ್ಮ ದೇಶದಲ್ಲಿ ಆಗೋಕ್ಕೆ ಸಾಧ್ಯನಾ? ನಮ್ಮ ದೇಶ ಎಣ್ಣೆ ಗುಂಡು ತುಂಡು ಬಿಟ್ಟು ಜನ ನೋಡಿ, ವ್ಯಕ್ತಿತ್ವ ನೋಡಿ, ಗುರಿಗಳನ್ನ ನೋಡಿ ವೋಟ್ ಹಾಕ್ತಾರ? ನಮ್ಮ ದೇಶ 140 ಕೋಟಿಗಿಂತ ಜಾಸ್ತಿ ಪಾಪ್ಯುಲೇಷನ್ ಇರೋವಂಥ ದೇಶ. ಇವರ ಪೇಜ್ 50 ಮಿಲಿಯನ್ ಫಾಲೋವರ್ಸ್ ರೀಚ್ ಆದರೂ ಕೂಡ ಅದು ಜಸ್ಟ್ 5 ಕೋಟಿ ಜನ ಅಷ್ಟೇ. ಬಾಕಿ ಇರೋ 135 ಕೋಟಿ ಜನನ ಹೇಗೆ ರೀಚ್ ಮಾಡ್ತಾರೆ ನೋಡಿ ವೀಕ್ಷಕರೇ. ನನ್ನ ಪ್ರಕಾರ ಇದೊಂದು ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್ ಅಷ್ಟೇ. ಉಳಿದಂತೆ ಮುಂದೇನಾಗುತ್ತೆ ಕಾದು ನೋಡೋಣ. ಈ ಕಾಕ್ರೋಚ್ ವಿಚಾರನೆಲ್ಲ ಪಕ್ಕಕ್ಕಿಟ್ಟು ನಾನು ನಿಮ್ಮ ಹತ್ರ ಒಂದು ವಿಚಾರ ಕೇಳ್ಕೋಬೇಕು. ದಯವಿಟ್ಟು ಇನ್ನು ಮುಂದೆ ಆದರೂ ವ್ಯಕ್ತಿತ್ವ ನೋಡಿ ಓಟ್ ಹಾಕಿ. ಗುಂಡು ತುಂಡು ದುಡ್ಡಿನ ಆಸೆಗೆ ಓಟ್ ಹಾಕಬೇಡಿ ದಯವಿಟ್ಟು. ಕೊನೆಯದಾಗಿ ಈ ಒಂದು ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಈ ಇನ್ಸ್ಟಾಗ್ರಾಮ್ ಪೇಜಿಂದ ಕ್ರಾಂತಿ ಆಗುತ್ತಾ ಇಲ್ವಾ ಅಂತ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಸೆಕ್ಷನ್ ಮೂಲಕ ನನಗೆ ತಿಳಿಸಿ. ಮುಂದಿನ ವಿಡಿಯೋಗಾಗಿ ಕಾಯ್ತಾ ಇರಿ. ಧನ್ಯವಾದಗಳು.